ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಚಪಾತಿ ಹಿಟ್ಟು ಉಳಿದ್ರೆ ಎಕ್ಸ್ಟ್ರಾ, ಹಾಗೆ ಚಪಾತಿ ಬೆಂದಿರೋ ಚಪಾತಿ ಏನಾದರೂ ಎಕ್ಸ್ಟ್ರಾ ಉಳಿದ್ರೆ ಯಾವ ರೀತಿ ಚಾಟ್ಸ್ ಮಾಡ್ಬೋದು ಹೆಲ್ತಿಯಾಗಿ, ಹಾಗೆ ಮಕ್ಕಳಿಗೂ ಇಷ್ಟ ಆಗೋ ಥರ ಚಾಟ್ಸ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕಂಪ್ಲೀಟಾಗಿ ಆಯಿಲ್ನ ಬಳಸದಿದ್ದಂಗೆ ಈ ಚಾಟ್ಸ್ನ ಮಾಡಿರೋವಂಥದ್ದು. ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1-2 ಈರುಳ್ಳಿನ ಸಣ್ಣದಾಗೆ ಚಾಪ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಟೊಮೊಟೊನೂ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಹಾಗೆ ಸೌತೆಕಾಯಿ ಬೇಕು ಅಂದರೆ ಆಪ್ಷನ್ನು. ಹಾಗೆ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ನಿಂಬೆಹಣ್ಣು, ಖಾರದ ಪುಡಿ, ಹಾಗೆ ಉಪ್ಪು, ಚಾಟ್ ಮಸಾಲ ತೊಗೊಂಡಿದ್ದೀನಿ. ಹಾಗೆ ಚಪಾತಿ ಹಿಟ್ಟು ಉಳಿದಿರೋ ಅಂಥದ್ದು, ಹಾಗೆ ಸೇವ್ ಮಿಕ್ಸ್ಚರು. ಚಪಾತಿ ಹಿಟ್ಟು ಏನಾದರೂ ಉಳಿದ್ರೆ ನಾವು ಅದನ್ನು ಫ್ರಿಜ್ಜಲ್ಲಿ ಇಡ್ತೀವಿ. ಆಮೇಲೆ ಅದು ಚಪಾತಿ ಹಿಟ್ಟು ಗಟ್ಟಿಗಾಗತ್ತೆ. ಆಮೇಲೆ ನಾವು ಮತ್ತೆ ಬಳಸ್ದಲ್ಲೇ ಇರ್ಬೋದು. ಅದ್ರ ಬದಲು ಈ ರೀತಿ ಒಂದು ಹೆಲ್ತಿಯಾಗಿರೋ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ನಾನು ಚಪಾತಿ ಹಿಟ್ಟನ್ನು ತೊಗೊಂಡು ಒಂದು ಚಪಾತಿನ ಉಜ್ಕೊಂಡಿದ್ದೀನಿ. ಕುಕ್ಕಿ ಶೇಪರ್ ಆಗಲಿ ಅಥವಾ ರೌಂಡಾಗಿರೋವಂಥ ಯಾವ್ದಾದ್ರು ಮುಚ್ಚಳ ಆಗಲಿ ತೊಗೊಂಡು ಈ ರೀತಿ ಕಟ್ ಮಾಡಿಟ್ಕೊಳ್ಳಿ. ಈಗ ಅಂಚು ಕಾದಿದೆ. ಅಂಚು ಕಾದ್ಮೇಲೆ ನಾವು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋವಂಥ ಚಪಾತಿನೆಲ್ಲ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಆಯಿಲ್ ಬಳಸ್ತಾ ಇಲ್ಲ. ಆಯಿಲ್ ಬಳಸ್ದಿದ್ದಂಗೆ ಈ ರೀತಿ ಪದೇ ಪದೇ ತಿರುವಾಕ್ಕೊಂತ ಬೇಯಿಸ್ಕೊಂಡ್ರೆ ನಿಮಗೆ ಕ್ರಿಸ್ಪಿಯಾಗಿ ಆಗುತ್ತೆ ಚಪಾತಿ. ಸಣ್ಣ ನಿಪ್ಪಟ್ಟು ಬರುತ್ತಲ್ಲ, ಸೊ ಆ ಥರ ಇದು ಕ್ರಿಸ್ಪಿಯಾಗಿ ಚೆನ್ನಾಗಾಗತ್ತೆ. ಅಥವಾ ನಿಮಗೇನಾದರೂ ಚಪಾತಿ ಬೇಯಿಸಿರೋ ಚಪಾತಿ ಉಳಿದ್ರೆ ಅದನ್ನು ಈ ರೀತಿ 1-2 ಸಲ ತಿರುವು ಹಾಕ್ಕೊಂಡ್ರೆ ಸಾಕು. ಅದನ್ನು ಕತ್ರಿಯಲ್ಲಾಗಲಿ ಕಟ್ ಮಾಡ್ಕೋಬೋದು. ರೌಂಡ್ ಶೇಪ್ ಇಲ್ಲ ಅಂದರೆ ನೀವು ಕತ್ರಿಯಲ್ಲಿ ಕಟ್ ಮಾಡ್ಕೋಬೋದು, ಅಥವಾ ಚಾಕುವಲ್ಲಾದರೂ ಕಟ್ ಮಾಡ್ಕೋಬೋದು. ಚಪಾತಿ ಉಜ್ಜಿ ರೌಂಡ್ ಶೇಪಲ್ಲಿ ಮಾಡಿ ನಾವು ಬೇಯಿಸಿದ್ರೂ ಕ್ರಿಸ್ಪಿನೆಸ್ ಬರಲಿಲ್ಲ ಅಂದರೆ ಈ ರೀತಿ ಸ್ಪೋರ್ಕಲ್ಲಿ ಅಲ್ಲಲ್ಲೇ ಡಾಟ್ಸ್ ಥರ ಹಿಂಗೆ ಮಾಡೋದ್ರಿಂದ ಊದ್ಕೊಳೋದಿಲ್ಲ ಚಪಾತಿ, ಹಾಗೆ ತೆಳುವಾಗಿರುತ್ತೆ, ಕ್ರಿಸ್ಪಿಯಾಗೂ ಬರುತ್ತೆ. ಈ 2 ರೀತಿಯಲ್ಲೂ ನೀವು ಟ್ರೈ ಮಾಡ್ಬೋದು. ಇದನ್ನು ಮಕ್ಕಳು ಹಾಗೇನೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೀವು ರೆಡಿ ಚಿಪ್ಸ್ ಥರ ಬದಲು ಇದಕ್ಕೆ ಸ್ವಲ್ಪ ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಸಿರ್ತೀವಲ್ವ, ಈ ರೀತಿ ಮಾಡ್ಕೊಳೋದ್ರಿಂದ ಮಕ್ಕಳು ಚಿಪ್ಸ್ ಥರನೂ ಇದನ್ನು ತಿನ್ಬೋದು. ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಇದು ಅಂತ. ಈಗ ಒಂದು ಪ್ಲೇಟಿಗೆ ಮಾಡಿಟ್ಕೊಂಡಿರೋ ಚಪಾತಿನೆಲ್ಲ ಇಟ್ಕೊತಾ ಇದ್ದೀನಿ. ನೀವು ಇದನ್ನು ಒಂದು ಸಲ ಮಾಡಿಟ್ಕೊಂಡ್ರೆ 1 ವಾರದವರೆಗೂ ಸ್ಟೋರ್ ಮಾಡಿಟ್ಕೋಬೋದು. ಈಗ ಚಪಾತಿ ಎಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಸಣ್ಣದಾಗೆ ಚಾಪ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನಾವೇನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಬೇಯಿಸ್ಕೊಂಡಿರ್ತೀವಲ್ಲ ಚಪಾತಿ, ಅದ್ರ ಮೇಲೇ ಇಡಬೇಕು, ಕಡೆಯಲ್ಲಿ ಎಲ್ಲೂ ಇಡಬಾರ್ದು. ಅದು ಕಂಪ್ಲೀಟಾಗಿ ಒಂದೊಂದನ್ನೇ ಫುಲ್ ತಿನ್ನೋ ಥರ ಬರಬೇಕು. ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೊಟೊ, ಹಾಗೆ ಕ್ಯಾರೆಟ್ ತುರಿನೂ ಹಾಕ್ಕೊತಾ ಇದ್ದೀನಿ. ಸೌತೆಕಾಯಿನೂ ಹಚ್ಚಿಟ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದರೆ ಸೌತೆಕಾಯಿ ಹಾಕ್ಕೋಬೋದು. ಹಾಗೆ ಇದಕ್ಕೆ ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ. ಚಾಟ್ ಮಸಾಲ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಉಪ್ಪು ಖಾರದ ಪುಡಿ ಹಾಕ್ಕೋಬೋದು. ನೀವು ಉಪ್ಪು ಖಾರದ ಪುಡಿ ಬೇಡ ಅಂದರೆ ಗ್ರೀನ್ ಚಟ್ನಿ ಥರ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡ್ರೆ ಗ್ರೀನ್ ಚಟ್ನಿ ಆಗುತ್ತೆ. ಅದನ್ನು ಸ್ವಲ್ಪ ಹಾಕ್ಕೋಬೋದು. ಮಕ್ಕಳಿಗೆ ಜಾಸ್ತಿ ಖಾರ ಕೊಡಬಾರ್ದು ಅನ್ನೋದಾದರೆ ಈ ರೀತಿ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕ್ಬೋದು. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಸೇವ್ ಮಿಕ್ಸ್ಚರ್ ಹಾಕಿದ್ದಾದಮೇಲೆ ಫೈನಲಾಗಿ ಒಂದು ಅರ್ಧ ನಿಂಬೆಹಣ್ಣು ಒಂಚೂರು ಹಿಂಡ್ಬಿಟ್ರೆ ಚಪಾತಿ ಚಾಟ್ಸ್ ರೆಡಿ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.